ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಕ್ಕಾರೆ ಹೊರಗಡೆ ಹೋಗಿ ಬರ್ತಾ ಟ್ಯಾಕ್ಸಿನಾಗ ಬಂದ್ರಿ, ಕಾರ್ ಏನಾಯ್ತು? ಕಾರ್ ಎಲ್ಲಿ? ಬರ್ತಾ ದಾರಿಯಲ್ಲಿ ಕಾರ್ ಕೆಟ್ಟೋಯ್ತು, ಅದಕ್ಕೆ ಟ್ಯಾಕ್ಸಿಯಲ್ಲಿ ಬಂದೆ. ಹೌದಾ, ಸರಿ. ಅಕ್ಕಾರೆ ನಿಮ್ಮ ಹತ್ರ ಏನೋ ಒಂದು ಕೇಳ್ತೀನಿ, ನೀವು ತಪ್ಪು ತಿಳ್ಕೊಬಾರ್ದು. ಇದೇನಪ್ಪ ಮೂಗು ತುರ್ಸ್ತಾಳೆ ಅಂತೇಳಿ ಅಂದ್ಕೋಬಾರ್ದು, ಆಯ್ತಾ? ಮಲ್ಲಿ, ನೀನು ಗೊತ್ತು ತಾನೆ, ನೀನು ನನಗೆ ಏನು ಬೇಕಾದರೂ ಕೇಳ್ಬೋದು, ಏನು ಬೇಕಾದರೂ ಹೇಳ್ಬೋದು. ಅದಕ್ಕೆ ಯಾಕೆ ಪೀಠಿಗೆ ಆಗ್ತಿದ್ಯಾ? ಅದರ ಅವಶ್ಯಕತೆನೇ ಇಲ್ಲ. ಏನು ಹೇಳು? ಅಕ್ಕಾರೆ, ನೀವು ಅವರು ತುಂಬ ಹೊತ್ತು ಮಾತಾಡ್ತಾ ನಿಂತಿದ್ರಿ, ಅದು ತುಂಬ ಗಂಭೀರವಾಗಿ ಮಾತಾಡ್ತಾ ಇದ್ರಿ. ಅಂತ ತಲೆ ಹೋಗೋಂಥ ವಿಷಯ ಏನು ಅಂತ ಕುತೂಹಲ, ಆಟಯ್ಯ. ಏನು ಮಾತಾಡ್ತಾ ಇದ್ರಿ ಅಕ್ಕಾರೆ? ಏನಿಲ್ಲ, ಹಾಗೆ ಸುಮ್ಮನೆ ಕಷ್ಟ ಸುಖ ಮಾತಾಡ್ಕೋತಿದ್ರಿ. ಕಷ್ಟ ಸುಖವ? ಈಗಿನ ಕಾಲದಾಗೆ ಒಂದೇ ಮನೆಯವರೇ ಮುಖಕ್ಕೆ ಮುಖ ಕೊಟ್ಟು ಮಾತಾಡೋಕ್ಕಿಲ್ಲ. ತಿಂದ್ರ ಬಿಟ್ರ ಸತ್ತಿದ್ದೀರಾ ಬದುಕಿದ್ದೀರಾ ಅಂತಲೂ ಕೇಳೋಕ್ಕಿಲ್ಲ. ಅಂಥದ್ರಲ್ಲಿ ನೀವು ಹೊರಗಡೆ ಇರೋ ಕಷ್ಟ ಸುಖ ಮಾತಾಡ್ತಾ ಇದ್ರಾ? ನೀವು ಮಾತಾಡ್ತೀರಾ ಬಿಡಿ, ನೀವು ಟೀಚರ್ ಅಲ್ವೇ, ನಿಮ್ಮ ಮನಸ್ಸು ವಿಶಾಲವಾದದ್ದು. ಆದರೂ ಏನು ಕಷ್ಟ ಸುಖ ಮಾತಾಡ್ತಾ ಇದ್ರಿ? ಏನಿಲ್ಲ ಮಲ್ಲಿ, ಅದು ನಾನು M.Tech ಮಾಡಿದ್ದೀನಿ, ಅದಕ್ಕೆ ತಕ್ಕನಂಗೆ ಕೆಲಸ ಸಿಗ್ತಿಲ್ಲ, ಅದಕ್ಕೆ ಡ್ರೈವರ್ ಕೆಲಸ ಮಾಡ್ತಿದ್ದೀನಿ, ನಿಮ್ಮಿಂದ ಏನಾದರೂ ಹೆಲ್ಪ್ ಸಿಗುತ್ತಾ ಅಂತ ಕೇಳಿದ್ರು. ಅದಕ್ಕೆ ನಾನು ಹೇಳಿದೆ, ನಿಮ್ಮ ರೆಸ್ಯೂಮೆ ಕಳಿಸ್ಕೊಡಿ, ನಾನು ಆನಂದ್ ಅವ್ರ ಹತ್ರ ಅಥವಾ ಗೌತಮ್ ಅವ್ರ ಹತ್ರ ಮಾತಾಡ್ತೀನಿ, ಏನಾದರೂ ಆದರೆ ಮಾಡ್ತೀನಿ ಅಂತ ಹೇಳಿದೆ ಅಷ್ಟೆ. ಈ ವಿಷಯನ ಆಟೊಂದು ಗಂಭೀರವಾಗಿ ಮಾತಾಡ್ತಾ ಇದ್ರಾ? ಒಂದಕ್ಕೊಂದು ಹೊಂದಾಣಿಕೆನೇ ಆಗ್ತಿಲ್ಲಲ್ಲ ಅಕ್ಕಾರೆ. ನಂಗೆ ಯಾಕೋ ನೀವು ನನ್ನ ಹತ್ರ ಏನೋ ಮುಚ್ಚಿಡ್ತಿದ್ದೀರಾ ಅಂತ ಅನ್ನಿಸ್ತೈತೆ. ಕುತೂಹಲ ಹೋಗಿ ಅನುಮಾನ ಶುರು ಆಗ್ತೈತೆ. ಮಲ್ಲಿ, ನೀನು ನನ್ನ ಮೇಲೆ ಅನುಮಾನ ಪಡ್ತಿದೀಯಾ? ಇಲ್ಲಿ ನೋಡಿಲ್ಲೇ, ನಾನು ನಿನ್ಗೇನು ವಿಷಯ ಹೇಳಿದ್ನೋ ಅಷ್ಟೇ, ಅದು ಬಿಟ್ರೆ ನೀನು ಇಲ್ಲ. ನೀನು ಬೇಡದೇ ಇರೋ ಹುಳನ ತಲೆಗೆ ಬಿಟ್ಕೋಬೇಡ. ಅದು ಸರಿ ಅನ್ನಿ. ಆಮೇಲೆ ತಲೆ ಹೋಗಿ ಹುಳ ಸಾಗಾಣಿಕೆ ಕೇಂದ್ರ ಆಗ್ಬಿಡೈತೆ. ನಿಜ, ಅದು ಹಾಗೆ ಆಗೋದು. ಅದಕ್ಕೆ ತಲೆಗೆ ಜಾಸ್ತಿ ಕೆಲಸ ಕೊಡಬಾರ್ದು. ತಲೆ ಯಾಕಿರೋದು ಹೇಳು? ತಲೆ ಇರೋದು ಓಡಿಸೋದಕ್ಕೆ, ಕೆಡಿಸೋದಕ್ಕಲ್ಲ. ಬರ್ತೀನಿ. ಅಕ್ಕ ಹೇಳಿದ್ದು ದಿಟ್ವೆಯ, ತಲೆ ಇರೋದು ಓಡಿಸೋದಕ್ಕೆ, ಕೆಡ್ಸ್ಕೊಳ್ಳೋದಕ್ಕಲ್ಲ. ಇಂಥ ಕೆಲಸ ಮಾಡೋಕ್ಕೆ ಯಾರಿಂದ ಸಾಧ್ಯ? ಈ ವಿಷಯನ ಗೌತಮ್ ಅವ್ರ ಗಮನಕ್ಕೆ ತರಲಾ ಬೇಡವಾ? ಏನ್ರಿ ಭೂಮಿಕಾ ಮೇಡಮ್, ಏನೋ ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ ಗೌತಮ್ ಅವರೇ, ನಾನು ಸುಧಾ ಪುಟ್ಟಿನ ಸ್ಕೂಲಿಂದ ಕರ್ಕೊಂಡು ಬರಕ್ಕೆ ಅಂತ ಹೋಗಿದ್ವಿ. ನಿಮ್ದು ಯಾಕೋ ಜಾಸ್ತಿ ಆಯ್ತು ಕಣ್ರಿ. ಸ್ವಲ್ಪ ಲೀನಿಯನ್ಸ್ ಕೊಟ್ರೆ ಫ್ರೀಡಮ್ನ ಮಿಸ್ಯೂಸ್ ಮಾಡ್ಕೋತಾ ಇದ್ದೀರಾ. ನಾನು ಮನೇಲೇ ಓಡಾಡಿ ಅಂತ ಹೇಳಿದ್ದು, ಹೊರಗಡೆ ಬಿಸಿಲಲ್ಲಿ ಯಾಕೆ ಹೋಗಿದ್ರೆ? ಅಲ್ಲ, ನಮ್ಮ ಗಾಡಿಯಲ್ಲೇ ಹೋಗಿದ್ವಿ, AC ಹಾಕೊಂಡು ಹೋಗಿದ್ದೆ ನಾನು. ಬಟ್ ವಿಷಯ ಅದಲ್ಲ ಕೇಳಿ. ಪುಟ್ಟಿನ ಸ್ಕೂಲಿಂದ ವಾಪಸ್ ಕರ್ಕೊಂಡು ಬರ್ತಿರ್ಬೇಕಾದ್ರೆ ನಮ್ಮ ಗಾಡಿ ಕೆಟ್ಟೋಯ್ತು. ನಾವು ಕ್ಯಾಬಲ್ಲಿ ಬಂದ್ವಿ. ಆ ಕ್ಯಾಬ್ ಫೆಲ್ಲೋ ಸಖತ್ ಇಂಟ್ರೆಸ್ಟಿಂಗ್, ಗೊತ್ತಾ? ಪಟಪಟ ಅಂತ ಮಾತಾಡ್ತಿದ್ದ. ಅವ್ನ ಮಾತಲ್ಲೇ ಗೊತ್ತಾಯ್ತು ಅವ್ನು ಒಳ್ಳೆ ಹುಡುಗ, ಸ್ವಾಭಿಮಾನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.